ಕಡೆ ಇಟ್ಕೋ ಹಂಗೆ. ಇಷ್ಟು ಇಟ್ಕೋ. ಓಕೆ, ಪ್ಲೇ ಮಾಡು. ಪ್ಲೇ ಆಗಿದೆಯಾ? ಹಾಯ್ ಹಾಯ್. ಓಕೆ, ಸೊ ನಾವು ಇಲ್ಲ ರಿಷಿತ್, ನೀವು ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಟಕ್ 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 ಅಂತ ಹೇಳು. ಓಕೆ, ಫಾಸ್ಟ್ 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 ಆಗಿ ಹೇಳು. ಸೊ ನೀವು ಓಕೆ ನಿಂದು. ಸೊ ನೀನು ಇವಾಗ ನ್ಯೂ ಜರ್ಸಿಯಿಂದ ನೀನು ಬೆಂಗಳೂರು ಬಂದೆ ಅಲ್ಲ? ಸೊ ನಿನ್ ಬ್ಯೂಟಿಫುಲ್ ಟೈಮ್ ಯಾವುದು ಸ್ಪೆಂಡ್ ಮಾಡಿದ್ದು? ಎಲ್ಲಾನು ಎವ್ರಿ ಡೇ? Yes. These 6 weeks were awesome time. Yeah, these 6 weeks were awesome. Okay. I really enjoyed this trip. It was luxurious. Yes. Okay. So ಈಗ ನಾನು ಹೇಳ್ಬೋದು ಮೈಸೂರಿಂದ. ಹೇಳು ಮೈಸೂರು. ಓಕೆ. 2 ಸೀಕ್ರೆಟ್ ರೂಮ್ ಏನಿತ್ತಂದ್ರೆ ಪ್ಯಾಲೇಸ್ ಇನ್ ಸೀಕ್ರೆಟ್ ವೆಪನ್ ರೂಮ್, ಆಮೇಲೆ ಒಂದು ಕಿಂಗು ಬೇಟೆ ಮಾಡಿದ ಅನಿಮಲ್ಸ್. ಒಂದು ಬೇಟೆ ಮಾಡಿದ ಅನಿಮಲ್ಸ್, ಇನ್ನೊಂದು ವೆಪನ್ಸ್. ಓಕೆ ಓಕೆ ಓಕೆ. ಅಲ್ಲಿ ವಿಡಿಯೋ ಫೋಟೋ ತಗೊಂಡು ಬಿಟ್ಟಿಲ್ಲ. ಅದು ಚೆನ್ನಾಗಿತ್ತು. ಪ್ಲೇಸ್ ಚೆನ್ನಾಗಿತ್ತಲ್ಲ? ಅದಾದ್ಮೇಲೆ ಅಲ್ಲಿಂದ ಅದಾದ್ಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ. ಅಲ್ಲೇ ಕಾವ್ಯ ಮಾಮಿ ಒಂದು ಗೇಮ್. ನಾವು ಮಡಿಕೇರಿ ಹೋಗಿದ್ವಲ್ಲ? ನನ್ನ ಸ್ಟಮಕ್ ಅಪ್ಸೆಟ್ ಇದ್ದದಕ್ಕೆ ಎಂಜಾಯ್ ಮಾಡಿಲ್ಲ. ಅಲ್ಲಿ ನೀನು ಸ್ವಲ್ಪ ಎಂಜಾಯ್ ಮಾಡಿಲ್ಲಲ್ಲ ನೀನು? ಯಾಕೆ ಹೇಳು? ಸ್ಟಮಕ್ ಅಪ್ಸೆಟ್. ಓಕೆ, ನಿನ್ನ ಜರ್ನಿನೇ ಸ್ವಲ್ಪ ನಿಂಗೆ ಅದು ಫೀಲ್ ಚೆನ್ನಾಗಿ ಕೊಡಲಿಲ್ಲಲ್ಲ? ಅರ್ಧ ಟೈಮ್ ಮಕ್ಕೊಂಡೇ ಇದ್ದಲ್ಲ ಅದಕ್ಕೆ. ಸೊ ಅದಾದ್ಮೇಲೆ ಎಲ್ಲಿ ಬಂದು ವಾಪಸ್ ರಿಟರ್ನ್ ಬ್ಯಾಕ್ ಟು ಬೆಂಗಳೂರು. ಓಕೆ. ಬೆಂಗಳೂರು ಕಾವ್ಯ ಮಮ್ಮಿ ಒಂದು ಸಣ್ಣ ಡೇ ಬರೀ ಗೇಮ್ಸಿಗೆ ಒಂದು ಕೊಟ್ಟಿದ್ರು. ಓಕೆ. ಎಲ್ಲ ಸಣ್ಣ ಸಣ್ಣ ಗೇಮ್ಸ್ ಅದು ಭಾಳ ಮಜಾ ಕೊಟ್ಟಿದ್ರು. ನೀನು ತುಂಬ ಎಂಜಾಯ್ ಮಾಡಿದಲ್ಲ ನೀನು? ಎಸ್. ಏನು ಹೆಸರು ಇತ್ತು ಅದ್ರದ್ದು? ಏನು ಹೆಸರೇನಿತ್ತು? ಫ್ಯಾಮಿಲಿ ಫನ್ ಟೈಮ್ ಅಲ್ಲ? ಎಸ್, ಮಲ್ಟಿಪಲ್ ಡಿಫ್ರೆಂಟ್ ನೇಮ್. ಫ್ಯಾಮಿಲಿ ಫನ್ ಟೈಮ್, ಫ್ಯಾಮಿಲಿ ಟೈಮ್ ಫನ್ ಟೈಮ್, ಆಮೇಲೆ ಫನ್ ಟೈಮ್ ಫ್ಯಾಮಿಲಿ ಟೈಮ್. ಇಲ್ಲ, ಫ್ಯಾಮಿಲಿ ಫನ್ ಟೈಮ್ ಆಯಿತು. ಸೊ ನಿಂಗೆ ಅದರಲ್ಲಿ ಎಂಜಾಯ್ ಆಗಿದೆ. ನಿಂಗೆ ಬೆಸ್ಟ್ ಗೇಮ್ ಯಾವ್ದು ಅನಿಸ್ತು ನಿಂಗೆ ಅದರಲ್ಲಿ? ಬೆಸ್ಟ್ ಗೇಮು ಒಂದು ಬಲೂನ್ ಇಟ್ಕೊಂಡು ಒಂದು ನಡು ಒಂದು ಬೌಂಡ್ರಿ ಇತ್ತು, ಅಲ್ಲಿ ಒಂದು 2-3 ಕಪ್ ಇಟ್ಟಿದ್ದು ಸ್ಟ್ಯಾಕ್ ಮಾಡಿಕೊಂಡು. ಓಕೆ. ಅದು ಇನ್ನೊಂದು ಪ್ಲೇಯರ್ ಸೈಡಿಗೆ ದುಗ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದು ಚೆನ್ನಾಗಿತ್ತು. ಬಟ್ ಈಗ ಎಕ್ಸ್ಪರ್ಟ್ ಅದರಲ್ಲಿ ನೀನು ನನಗೂ ಸೋಲಿಸಿದ್ದೀಯ ಅದರಲ್ಲಿ. ಎಸ್. ಓಕೆ, ಫೈನಲ್ ಯಾರು ಇದ್ರು? ನಾನು ನೀನು ಇಬ್ಬರೇ ಇದ್ವಿ. ಸೊ ಫೈನಲ್ಲು ನೀನು ಗೆದ್ಬಿಟ್ಟು ಯಾವುದು ವಿನ್ನರ್. ಓಕೆ. ಸೊ ಒಳ್ಳೆ ಎಂಜಾಯ್ ಮಾಡಿದೆ ಅದರಲ್ಲಿ. ನೀ ಅಂತಾಕ್ಷರಿ ಹೇಳಿಲ್ಲ ನೀನು. ಕುಕ್ಕು ಕುಕ್ಕು ನೀನು ಮರ್ತೇ ಬಿಟ್ಟಿಲ್ಲ ರಶೀತ್. ಹೆಂಗಿದು? ಎಲ್ಲಿ ಮಾಡಿದ್ವಿ ಹೇಳೋದನ್ನ? ಮೈಸೂರು ಟ್ರಿಪ್ ಅಲ್ಲ? ಓಕೆ. ಅದಾದ್ಮೇಲೆ ನಿಂಗೆ ಇನ್ನೂ ಎಂಜಾಯ್ ಅನ್ಸಿದೆ ಯಾವುದು? ದುಬಾರಿ ಹೋದ್ವಿ. ಆನೆ ರೈಡ್ ಮಾಡಿಲ್ವಾ ನೀನು? ದುಬಾರಿ ಬಿಟ್ಟಿಲ್ಲ, ಆದ್ರೆ ಆನೆಗೆ ತಿನ್ಸಿದ್ವಿ. ಆನೆಗೆ ಏನು ತಿನ್ಸಿದೆ ನೀನು? ಗೊತ್ತಿಲ್ಲ. ಹುಲ್ಲು? ಅದೇ ಹುಲ್ಲು. ನಮಗೆ ಗೊತ್ತಿಲ್ಲ. ಏನೋ ಇತ್ತು. ಇಲ್ಲ ರಿಷಿತ್, ಅದು ಒಂದು ಫುಲ್ ರೌಂಡ್ ತರ, ಈ ಮುದ್ದೆ ನಾವ್ ಹೆಂಗ್ ತಿಂತೀವಲ್ಲ ಆ ತರ ಅದಕ್ಕೆ ಹುಲ್ಲು ಮುದ್ದೆ ಮಾಡೋ ತರ ಇಟ್ಬಿಟ್ಟಿದ್ರು, ರೋಲ್ ತರ. ಸೊ ಅದನ್ನ ಬೈಟ್ ಕೊಡೋದು, ಅದಕ್ಕೆ ಒಂದು ಬೈಟ್ ತರ ಗೋಧಿ ಹಾಕಿದ್ರ? ಗೋಧಿ ಹುಲ್ಲಲ್ಲ ಅದು, ಅದು ಒಡೆ ಹಾಕಿದ್ರ ಗೋಧಿ? ಓಕೆ. ಅದಾಯ್ತು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ಮೇಲೆ ಫ್ಯಾಮಿಲಿ ಫನ್ ಟೈಮ್ ಆದ್ಮೇಲೆ ನನ್ನ ಕಸಿನ್ ಮನೆಗೆ ಹೋದ್ವಿ, ಅದ್ರದ್ ಮನೆಗೆ. ಓಕೆ. ಅಲ್ಲೇ ನಾವು ಎಲ್ಲ ಸ್ಟ್ರೀಟ್ ಫುಡ್ ಎಲ್ಲ ತಿಂದ್ವಿ. ಸ್ಟ್ರೀಟ್ ಫುಡ್ ಎಲ್ಲೆಲ್ಲಿ ಹೋಗಿದ್ರಿ ರಿಷಿತ್? ನಾವು ಲೈಕ್ ಎಲ್ಲೆಲ್ಲಿ ಹೋಗಿದ್ವಿ ನೆನಪಿಲ್ಲ. ನಾವು ಮಲ್ಟಿಪಲ್ ಟೈಮ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಹೊರಗೆ ಹೋಗಿದ್ವಿ. ಬ್ರೇಕ್ಫಾಸ್ಟ್ಗೋಸ್ಕರ? ಬ್ರೇಕ್ಫಾಸ್ಟು, ಆಮೇಲೆ ಸಂಜೆಗೆ ರಾತ್ರಿಗೆ ನಾವು ಚಾಟ್ಸ್ ತಿನ್ನಕ್ಕೆ ಹೋಗಿದ್ವಿ. ಸೊ ಅದಾಯ್ತು. ಅದಾದ್ಮೇಲೆ ನಾವು ಒಂದು ಹುಬ್ಳಿ ಟ್ರಿಪ್ ಮಾಡಿದ್ವಿ. ಹುಬ್ಳಿ? ದಟ್ ಈಸ್ ದ ಗಣೇಶ್ ಫೆಸ್ಟಿವಲ್. ದಟ್ ಈಸ್ ದ ವೇರ್ ಐ ಸ್ಪೆಂಟ್ ಗಣೇಶ್ ಫೆಸ್ಟಿವಲ್. ಓಕೆ. ಸೊ ಹುಬ್ಳಿ ಹೇಗಿದೆ? ಹೇಗೆ ಅನಿಸುತ್ತೆ ಎಕ್ಸ್ಪೀರಿಯನ್ಸ್? ಹುಬ್ಳಿ
ಹುಬ್ಳಿ Time ಇಸ್ ದಟ್ spending. ಒನ್ ಪ್ಲೇಸ್ ಹಾಂ ನೀವು ಎಷ್ಟು ಸತಿ ಹೋಗ್ತೀರಿ ಅದು ನಿಮ್ಮ ಅಜ್ಜಿ ಮನೆ. ಓಕೆ. ಎಷ್ಟು ಸತಿ ಹೋಗ್ತೀರಿ ಹಾಂ. ಆದ್ರೂ ಸುಸ್ತಾಗಲ್ಲ. ಯಾಕೆ? ಹಂಗೆ ಐತೆ ಅದ್ ಜಾಗ. ಯಾವುದು? ಸೊ ಹುಬ್ಳಿ ಹುಬ್ಳಿ ಹೌಸ್ ಹೇಳ್ತಾ ಇದ್ದೀರಾ ಅಥವಾ ಟೋಟಲ್ ಹುಬ್ಳಿ ಹೇಳ್ತಾ ಇದೆಯಾ? ಟೋಟಲ್ ಹುಬ್ಳಿ. ಯಾಕೆ ಹಂಗೆ? ಅಲ್ಲಿ ತುಂಬ ಹೀಟ್ ಆಗುತ್ತಲ್ಲ ಸ್ವಲ್ಪ. ಅಲ್ಲಿ ಇಟ್ಟಿರ್ತೀವಿ ಹಾಂ ಆದ್ರೆ ಸಂಜೆಗೆಲ್ಲ ಕರೆಕ್ಟ್ ಇರ್ತೈತಿ. ಓಕೆ. ಸಂಜೆಗೆ ನೀವು ಚಾಟ್ಸ್ ತಿನ್ಬೋದು. ನಾವು ಪಟಾಕಿ ಹೊಡೆದ್ವಿ ಸಂಜೆಗೆ. ಪಟಾಕಿ ಎಷ್ಟು ಹೊಡೆದ್ರಿ ಫುಲ್ಲು? ಐ ಥಿಂಕ್ ನಾವು 5,000 rupees ಪಟಾಕಿ ಹೊಡೆದ್ವಿ. ವಾವ್ ಸೂಪರ್. ಪಟಾಕಿ ಯಾವ್ದು ಹಿಂಗೆ ಇದಾಗಿದ್ದು? ಆ ಚಿಕ್ಕ ಚಿಕ್ಕ ಪಟಾಕಿ ಹೊಡೆದಿದ್ರ ಅಥವಾ ರೋಲ್ ಈ ಥರ ಬರ್ತಾವಲ್ಲ ಅದನ್ನೇ ಹೊಡೆದ? ನಾವು 25 ಪೀಸಸ್ ಒಂದು ಸರ ಪಟಾಕಿ ಇತ್ತು. ಹಾಂ ಅದಲ್ಲ 20 ಪೀಸಸ್ ಇದ್ವು. ಓಕೆ. ಅದು ಸರ ಪಟಾಕಿನಾಗ ಒಂದು ಪೀಸ್ನಾಗ 25 ಸಣ್ಣದಿರ್ತದೆ. ನೀವು ಸಪ್ರೇಟ್ ಹೊಡೆದ್ರೆ ಮಜಾ ಬರುತ್ತಾ ಅಥವಾ ಎಲ್ಲ ಒಂದೇ ಸಲ ಪಟಾಕಿ ಒಂದು ಸೀರೀಸ್ನೇ ಹೊಡಿತೀವಿ ಟಪ್ 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 ಅಂತ ಸೌಂಡ್ ಬರುತ್ತಾ? ಅದು ಮಜಾ ಬರುತ್ತಾ? ಎಂಟರ್ಟೈನ್ಮೆಂಟ್ ಸಲುವಾಗ ಅದು ಸರ ಪಟಾಕಿ. ಓಕೆ. ಎಂಜಾಯ್ ಮಾಡೋದಿದ್ರು ಸಣ್ಣದು ಹೊಡೆದು ಚೆನ್ನಾಗಿರುತ್ತೆ. ನೀ ಯಾವ್ದು ಮಾಡಿದಿ? ಎರಡು ಮಾಡೋದು. ಸೂಪರ್. ಆಮೇಲೆ ಪಿಸ್ತೂಲ್ ಹೊಡೆದಿ ಟುಪ್ 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 ಅದು ಹೊಡೆದ ರೋಲ್ ತಗೊಳ್ಳಿಲ್ಲ. ನಾವು ಫ್ಲವರ್ ಪಾಟ್ಸ್ ಹೊಡೆದ್ವಿ, ಚಕ್ರಾಸ್ ಹೊಡೆದ್ವಿ. ಅದು ಇದು ಎಷ್ಟು 5 days ಹೊಡೆದ್ರಿ? 5 days ಅಲ್ಲ, 2 days. ಫಸ್ಟ್ ಡೇ ಸೆಕೆಂಡ್ ಡೇ ಇಲ್ಲ, ಲಾಸ್ಟ್ 3 days. ಲಾಸ್ಟ್ 3 days ಹೊಡೆದ್ರಾ? ಇಲ್ಲಿ ಬೆಂಗಳೂರಲ್ಲಿ ಅಷ್ಟಿಲ್ಲ ಅನ್ಸುತ್ತೆ ದೀಪ ಅಲ್ಲ? ನಮ್ಮ ಪಟಾಕಿ ಅಂದ್ರೆ ನೋಡಪ್ಪ ಅಲ್ಲಿ ಅಂದರೆ ಹುಬ್ಳಿಯಿಂದ ಸ್ಟಾರ್ಟ್ ಆಗುತ್ತೆ ಪಟಾಕಿ. ಗಣೇಶ ಚತುರ್ಥಿ ಸ್ಟಾರ್ಟ್ ಆಗಿರೋದು ನಮ್ದು ಇದಕ್ಕೂ ಬರುತ್ತೆ, ದಸರಾಗೂ ಬರುತ್ತೆ, ದೀಪಾವಳಿಗೂ ಬರುತ್ತೆ. ದೀಪಾವಳಿ ಹೊಡಿತಾರೆ ಇಲ್ಲಿ ಚೆನ್ನಾಗಿ. ಆಮೇಲೆ ರಿಷಿತ್ ಮತ್ತೆ ಓಪನ್ ಏರಿಯಾ ಐತಲ್ಲ ಹುಬ್ಳಿ. ವಿಸರ್ಜನೆ ಎಲ್ಲಿ ಮಾಡಿ ರಿಷಿತ್? ವಿಸರ್ಜನೆ ಜೋರ ಗಣಪತಿ ಬಪ್ಪ ಮೋರ್ಯಾನ ಖುಷಿಯಾಗಿರ್ಬೇಕಲ್ಲ ಈಗ ಫುಲ್ಲು. ಹೌದು, ನಮ್ದು ಇಷ್ಟು ಗಣೇಶ. ಹಾಂ. ಓಕೆ. ಅದು ನಾವು ನಮ್ಮ ಮನೆ ಮುಂದೆ ಸ್ವಲ್ಪ ಮೇನ್ ರೋಡ್ ಮುಂದೆ ಹೋದ್ರು ರೈಟ್ ತಗೊಂಡ್ರೆ ಒಂದು ಬಾಲ ಮಾರುತಿ ಟೆಂಪಲ್ ಅಂತ. ಬಾಲಮಾರುತಿ ಟೆಂಪಲ್. ಓಕೆ. ಅಲ್ಲೇ ಅದ್ರ ಬಾಜುನೇ ಒಂದು ವೆಲ್ ಇತ್ತು. ಅಲ್ಲೇ ಅದು ವೆಲ್ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಇಟ್ಟಿದ್ದು. ಓಕೆ. ಅಲ್ಲಿ ಮಾಡಿದ್ವಿ. ಅದರಲ್ಲೇ ನಾವು ಸರಪಟಾಕಿ 10 ಫಸ್ಟ್ ಡೇ ಮುಗಿಸ್ವಿ. ಓಕೆ. ಇಲ್ಲ, ಫಸ್ಟ್ 10 ಸೆಕೆಂಡ್ ಡೇ ಮುಗಿಸ್ವಿ. ಆಮೇಲೆ 10 ವಿಸರ್ಜನೆ ಡೇ, 3ನೇ ಡೇ. ನಾನು ಕುಕ್ಕು ಬಂದು ಅಂತಿಕೊಂಡೆ. ಇಲ್ಲ ನನಗೆ ಮಾಮ ನಾನು ಹಿಂದೆ ಆಮೇಲೆ ಅದು ಅಲ್ಲಿ ಜಾಗ ನೀವು ಇಲ್ಲಿಂದ ಹೋಗಿದ್ದು ಒಂದೇ ಮಾತರಂ ಟ್ರೈನ್ ಅಲ್ವಾ? ಒಂದೇ ಭಾರತ್. ಒಂದೇ ಭಾರತ್. ಹೋಗುವಾಗ ಒಂದೇ ಭಾರತ್, ಬರುವಾಗ ಒಂದೇ ಭಾರತ. ಇಲ್ಲ, ಬರುವಾಗ ನಾರ್ಮಲ್ ಟ್ರೈನ್. ಸೊ ಒಂದೇ ಭಾರತ್ ಹೇಗೆ ಅನಿಸ್ತು? ಒಂದೇ ಭಾರತ್ ಕ್ಲೀನ್ ಇತ್ತು. ಕ್ಲೀನ್ ಇತ್ತು, ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಹೌದು. ಊಟ ಅಷ್ಟು ಚೆನ್ನಾಗಿದ್ದಿಲ್ಲ. ಚೆನ್ನಾಗಿಲ್ಲ? ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ. ಉಪ್ಪಿಟ್ಟು, ವಡ, ಸಾರು, ಚಟ್ನಿ. ಓಕೆ. ಆಮೇಲೆ ಅದು ವೆಜ್. ನೀನು ಫುಲ್ ಫುಡ್ ಎಂಜಾಯ್ ಮಾಡಿದೆ ಇಲ್ಲಿ? ಎಂಜಾಯ್ ಮಾಡಿದೆ ಫುಡ್ಡು? ಹಾಂ, ಎಂಜಾಯ್ ಮಾಡಿದ್ವಿ. ಅಮೇರಿಕಾ ಅಲ್ಲಿ ಆಚೆ ತಿನ್ನೋದಕ್ಕೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ ಅನ್ಸುತ್ತೆ? ಫ್ಲೇವರ್ ಡಿಫ್ರೆನ್ಸ್. ಅಮೇರಿಕನಾಗ ಫಸ್ಟ್ಲಿ ಇಂಡಿಯನಾಗ ಹಾಂ. ಅದು ಇವನ್ ಬಟ್ ಅವ್ರು ಇಂಡಿಯನ್ ಫುಡ್ ಕುಕ್ ಮಾಡೋರು ಇರ್ತಾರೆ ಅಲ್ಲಿ. ಇಂಡಿಯನ್ ಥರ ಸರಿಯಾಗಿ ಬರಲ್ಲ. ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿಂದ ಇಂಪೋರ್ಟೆಡ್ ಹೋಗುತ್ತೆ. ಇಂಪಾರ್ಟೆಂಟ್ ವೆಜಿಟೇಬಲ್ಸ್, ಇಂಪಾರ್ಟೆಂಟ್ ಮಸಾಲ ಅದೆಲ್ಲ ಫ್ರೆಶ್ ಆಗಿರಲ್ಲ. ಓಕೆ. ಫ್ಲೇವರು ಒಂಥರ ಹಳೆ. ಬಟ್ ಎಲ್ಲ ಇಂಡಿಯನ್ ಫುಡ್ಡೇ ಆದರೆ ಹಳೇದಂತಂದ್ರೆ ಇಲ್ಲಿಂದ ತೊಗೊಂಡೋಗಿ ಸ್ಟೋರ್ ಮಾಡಿ ಕೊಡೋದು. ಹಳೇದಂದ್ರೆ ಫ್ರೆಶ್ ಅಂತ ಅನ್ಸಲ್ಲ. ಓಕೆ. ಎಲ್ಲ ಸ್ಟೋರ್ ಮಾಡಿ ತೊಗೊಂಡು ಬಂದು ಮಾಡೋ ಥರ ಇರುತ್ತಲ್ಲ. ಹೌದು. ಟೇಸ್ಟು, ಉಪ್ಪು ಖಾರ. US-ನಾಗ ನೀವು ಏಷ್ಯನ್ ರೆಸ್ಟೋರೆಂಟ್ಸ್ ಬದಲಿ ಬಾಕಿ ಎಲ್ಲ ರೆಸ್ಟೋರೆಂಟ್ಸ್ ಬರೀ ಉಪ್ಪು, ಪೆಪ್ಪರು, ಓಕೆ. ಖಾರ ಯೂಸ್ ಮಾಡಲ್ಲ ಅಲ್ಲೇ.
ಇಂಡಿಯನ್ ಅದೇ ರಿಟರ್ನ್ಸ್ ಬಿಗ್ಗೆಸ್ಟ್. ಅದೇ ಏಷ್ಯನ್ ಏಷ್ಯಾ ಏಷ್ಯನ್ ಫುಡ್ನಾಗ ಜಾಸ್ತಿ. ಚೈನೀಸ್ ಅದೇ ಜಾಸ್ತಿ ಖಾರ ಮಸಾಲ ಹಾಕಿರ್ತಾರೆ. ಚೈನೀಸ್ ಇರ್ತದ ಇರ್ತದೆ. ಚೈನೀಸ್, ಜಾಪನೀಸ್, ಕೊರಿಯನ್. ಕೊರಿಯನ್ ಕೊರಿಯನ್ ಫುಲ್ ಸಪ್ಪೆ ಸಪ್ಪೆ ಇರ್ಬೇಕಲ್ಲ. ಇಲ್ಲ ಖಾರ ಇರ್ತದೆ. ಖಾರ ಇರುತ್ತೆ ಕೊರಿಯನ್. ಕೊರಿಯನ್ ಆಮೇಲೆ ಜಾಪನೀಸ್ ಖಾರ, ಚೈನೀಸ್ ಸಪ್ಪೆ ಇರ್ತದೆ. ಸಪ್ಪೆ ಸಪ್ಪೆ ಯಾವ್ದು ರಿಷಿತ್? ಸೊಪ್ಪು ಅಂದ್ರೆ ಫಾಸ್ಟ್ ಫುಡ್ ಜಾಸ್ತಿ. ಸಾದಲ್ಲಿ ಬಂದ್ವಿ. ಇಲ್ಲ ಸೊ ವಿ ಕೇಮ್ ನಿಯರ್ ಬೈ ಏರ್ಪೋರ್ಟ್ ನಾವು. ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಯೂಟರ್ನ್ ಹೊಡ್ಕೊಂಡ್ಬಿಟ್ರೆ ಏರ್ಪೋರ್ಟ್ ಅಲ್ವಾ? ಸೊ ಆಮೇಲೆ ರಿಷಿತ್ ಕಂಟಿನ್ಯೂ ಮಾಡು. ಅದು ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇನ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಇಸ್ ಫ್ಲೇವರ್. ಫ್ಲೇವರ್ಸ್ ಅಲ್ಲ? ಎಸ್, ಅದೇ ಬಿಗ್ಗೆಸ್ಟ್ ಡಿಫ್ರೆನ್ಸ್. ದೀಪು ವಿಶ್ವಗೆ ಹೇಳ, ಇಲ್ಲಿ ಲೆಫ್ಟಲ್ಲಿ ನಿಂತ್ಕೊಂಡೆ ಟೋಲ್ ಬಿಫೋರ್ ಅಂತ ಹೇಳು. ಯಾಕಂದರೆ ನಾವು ಅಲ್ಲಿ ಹೋಗೋಕ್ಕಿಂತ ಇಲ್ಲಿ ಸ್ಪೆಂಡ್ ಮಾಡೋಕೆ ಈಸಿ ಇರುತ್ತೆ ಅನ್ಸುತ್ತೆ. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಬಿಫೋರ್ ಹೋಗೋಣ, ನೋಡೋಣ ಕೇಳಿ ನೋಡು. ಅಲ್ಲೇ ಹೋಗೋಣ ಅಂದರೆ ಅಲ್ಲಿ ಹೋಗೋಣ. ಟೋಲ್ ಹೊರಟಿ ಆಗಲೇ ಹೋಗೋದು ಬೆಟ್ರ್ ಅನ್ಸ್ತದೆ, ಸ್ವಲ್ಪ ಫ್ರೀ ಆಗಿರುತ್ತೆ ಅನ್ಸುತ್ತೆ ಬಿಫೋರ್ ಟೋಲ್ ಅಲ್ಲ. ಇಲ್ವಾ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡ್ಬಿಡ್ತೀವಿ ನಾವು. ಇಲ್ಲಿ ಹೋದ್ರೆ ಜೊತೆ ಹೋಗ್ಬಿಡುವ. ಆಮೇಲೆ ನೀನು ಹುಬ್ಳಿಯಿಂದ ಬೆಂಗಳೂರು ಬಂದೆ. ಬೆಂಗಳೂರು ಬಂದಮೇಲೆ ಲಾಸ್ಟ್ ಫ್ಯೂ ಡೇಸ್ ಅದ್ರ ಜೊತೆ ಸ್ಪೆಂಡ್ ಮಾಡಿದೆ. ಒಂದೇ ನಾವು ಡಿನ್ನರ್ಸ್ ಎಲ್ಲ ಬಂದಿದ್ದೀವಿ. ಸೊ ಡಿನ್ನರಲ್ಲಿ ನೀನು ಸ್ಪೆಷಲ್ಲು ಇಷ್ಟು ದಿವಸ ವೆಜ್ ಇದೆ, ಒಂದು ದಿವಸ ಮಾತ್ರ ನಾನ್ ವೆಜ್ ಅದೆಲ್ಲ ನೀನು? ಎಸ್, ಆದ್ಮೇಲೆ ವಾಂತಿ ಮಾಡ್ಕೊ ಎಲ್ಲ ನಾನ್ ವೆಜ್ ಹೋಗ್ಬಿಡ್ತಾ ಹೇಗಿದ್ರೆ. ಎಸ್, ಬಟ್ ಟೇಸ್ಟ್ ಉಳಿತಲ್ಲ ರಿಷಿತ್? ಎಸ್. ನಂಗೆ ಅದು ಮೇನ್ ಕೋರ್ಸ್ ಅಷ್ಟು ಸೇರಿಲ್ಲ, ಅಪಟೈಸರ್ ಚೆನ್ನಾಗಿತ್ತು. ಹೌದಾ? ಮೇನ್ ಕೋರ್ಸ್ ಚೆನ್ನಾಗಿತ್ತಾ? ಇಲ್ಲ ಮೇನ್ ಕೋರ್ಸ್ ಚೆನ್ನಾಗಿಲ್ಲ. ಅದು ಸ್ಟಾರ್ಟರ್ಸ್ ಸ್ಟಾರ್ಟರ್ಸ್ ಚೆನ್ನಾಗಿತ್ತು. ಟೋಲ್ ಮುಂಚೆ ನಿಂತ ನೋಡಿ. ಅದು ಈಗ ನಾವು ಹೋಗಕ್ಕಿತ್ತು ಮತ್ತು ವಾಪಸ್. ಅದೇ ನಿಮ್ದು ಅದೇ ಹೊಡೆದೇ ಗಾಡಿ ಅದು. ಹೌದೌದು ಬಂದ್ರಾ? ಬಂದಾರ. ಸೊ ಸೈಡಲ್ಲಿ ನಿಂತ್ಕೊಂಡು ಕೇಳ್ಬೇಕೈತಲ್ಲ ಎಲ್ಲಾದ್ರು. ಹೇಳಿದ್ರಿ ಅಲ್ಲ ಮುಂದೆ ಹೋಗ್ಬಿಡ್ತಾರ ಅವ್ರು ಆಮೇಲೆ ಇದಕ್ಕೆ ಏರ್ಪೋರ್ಟ್ಗೆ. ಅಲ್ಲ ಒಂದು 2 ನಿಮಿಷ ನಿಂತ್ಕೊಂಡು ನಾವು ಹಿಂಗೆ ಹೋಗ್ಬಿಡೋಣ ಅಂತಂದ್ರಲ್ಲ, ಅದಕ್ಕೆ ಹಿಡಿಯೋದು. ಮಂಜು ಅಲ್ಲ ಕರ್ಕೊಂಬಂದ್ರು ದೀಪು. ವಿಶ್ವ ಏನು ಹೇಳಿದಾರ? ಏನಂದಿ? ಕಟ್ಟೆ ಆಯ್ತು. ಅಲ್ಲ ಬಿಫೋರ್ ಸ್ಟಾಪ್ ನಿಂತ್ಕೊಂಡು ಹೋಗೋಣ ಅಂತ ಏನಂದ್ರಲ್ಲ, ಅದಕ್ಕೆ ಏನೋ ಮೊದಲು ಅಲ್ಲಿದ್ರು ಅಂತ ಅಂತಿರ್ತೀರಲ್ಲ. ಅಲ್ಲಲ್ಲ ಅಷ್ಟೇ, ಏರ್ಪೋರ್ಟ್ ಸನಿ ಅಲ್ಲೇ ಸ್ವಲ್ಪ ನಿಂತಿದ್ರು. ಅಚ್ಚಾ ಅಚ್ಚಾ, ಓಕೆ ಓಕೆ ಬರ್ತೀವಿ. ಹಾಂ ಹೋಗಿ ಬರ್ತೀವಿ. ಎಲ್ಲಿದ್ದಾರೆ? ಇಲ್ಲೇ ಮುಂದೆ ಓಕೆ ಓಕೆ. ಅನಿಲ್ ಕುಮಾರ್ನು ಐತಿ. ನಿಶಿತ್ ಏರ್ಪೋರ್ಟ್. ಬಂತು. ಓಕೆ, ಸಮಥಿಂಗ್ ನಿಂಗೆ ಅನಿಸಲ್ಲ? ನಾನು ಹೋಗ್ತಾ ಇದ್ದೀನಿ ಇಂಡಿಯಾ ಬಿಟ್ಟು ಅಂತ ಅನಿಸ್ತಾ ಇದೆಯಾ? ಎಸ್, ಹಾಂ ಎಸ್. ಬಿಗ್ಗೆಸ್ಟ್ ಏನಂದ್ರೆ ಎಲ್ಲ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಬಟ್ ಈಗೆಲ್ಲ ಮೆಮೊರಿ ನನ್ನ ಕೈಯಲ್ಲಿ ಇದೆಲ್ಲ, ಮೆಮೊರೀಸ್ ಎಲ್ಲ ಇದೆಲ್ಲ ಎಸ್, ಸ್ಪೆಂಡ್ ವಿತ್ ಎವ್ರಿ ಒನ್. ಎಸ್. ಅದೇ ಮತ್ತೆ ಬಟ್ ನೀ ಇನ್ನೊಂದು ಹೇಳಿಲ್ಲ, ನೀನು ರಾಖಿ ಕಟ್ಕೊಂಡಿಲ್ಲ ಬೇರೆದು. ಎಸ್. ಓಕೆ, ಸೊ ಅದು ಕಟ್ಟಾಗಿದ್ದಕ್ಕೆ ನಿಂಗೆ ಫೀಲ್ ಯಾಕಾಯ್ತು? ನಾನು ಹಾ. ಮತ್ತೆ ನಾನು ಆ ಟೈಮಿಗೆ ನಂಗೆ ಗೊತ್ತಿದ್ದಿಲ್ಲ ನೀವು ಮತ್ತೆ ವಾಪಸ್ ಓಕೆ ಓಕೆ ನೆಕ್ಸ್ಟ್ ಓಕೆ ಇಯರ್ ಬರ್ತೀರಂತ. ಹಾಂ ಹಾಂ. ಅದಕ್ಕೆ ನಾವು ಅನ್ಕೊಂಡೆ ಮತ್ತೆ 2 ಇಯರ್ಸ್ನಾಗ ದೊಡ್ಡಕ್ಕೆ ಆಗಿರ್ತಾರಂತ. ಈಗ ಏನು ಮಾಡ್ತೀರಿ ಇಷ್ಟು ದಿನ? ರಾಖಿ ಇಟ್ಕೊಂತೀಯ ಅಥವಾ ಕಟ್ಕೊಂಡು ಇದು ಮಾಡ್ತೀಯಾ? ಇಲ್ಲ, ನಾನು ಏನು ಮಾಡೋಣ ವಾಟ್ ಇಸ್ ಯುವರ್ ಪ್ಲಾನ್? ನಾವೊಂದು Left right ಹಿಡ್ಕೊಳ್ತೇವೆ? ಉದ್ದ ಬಾಕ್ಸ್ ಇಟ್ಕೊಂಡು ಓಕೆ ಅದು ಅಂಟೈ ಮಾಡಿ ಅದ್ರೊಳಗೆ ಹಾಕಿ ಲೇಬಲ್ ಮಾಡೋದು. ಚೆರಿ 2024, ಹಾಂ ಎಲ್ಲ ಏರ್ಪೋರ್ಟ್ ಲೈನ್ಸ್ ನಡ್ರಿ. ಓಕೆ ಓಕೆ. ಬೆರಿ ನಾನು 2024. ಹಂಗೆ ಬೇಯತ್ತಿಲ್ಲ ಒನ್ ವೇನ ಅಂತ. ಇಲ್ಲ ಇಲ್ಲ ಹಂಗೆ
ಸೊ ಅಗೇನ್ ಬಂದು ಮತ್ತೆ ಅದಕ್ಕೆ ರಾಖಿ ಕಟ್ಕೊಂಡಾಗ ಇನ್ನೂ ಖುಷಿ ಆಯ್ತಲ್ಲ. ಸೊ ನೆಕ್ಸ್ಟ್ ಬೇರೆ ಬರೋವರೆಗೂ ನೀವು ಇಟ್ಕೋತೀಯ ಅದ್ರ ಹಂಗಿದ್ರೆ ಹಾಂ ಪ್ರೊಟೆಕ್ಟ್ ಮಾಡಿದ್ವಿ. ಫುಲ್ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಖುಷಿ. ಎಸ್. ಸೊ ನೀವು ಒಳ್ಳೆ ಚೆನ್ನಾಗಿ ಸ್ಟಡಿ ಮಾಡು. Thank you. ಓಕೆ, ಖುಷಿಯಾಗಿರು. ಸೊ ಮೆಮೊರಾದಾಗ ಅಜ್ಜಿಗೆ ಎಲ್ಲರಿಗೂ ಫೋನ್ ಮಾಡೇ ಮಾಡ್ತೀಯ. ಓಕೆ, ಸೊ ಯಾರಿಗೂ ಮಿಸ್ ಮಾಡ್ತೀಯ ಅನ್ನೋದು ಅವಶ್ಯಕತೆ ಇಲ್ಲ ಅಲ್ವಾ? ಬಿಕಾಸ್ ಇವಾಗೆಲ್ಲ ಕಾಲ್ ಈಸಿ ಇದೆ ರಿಷಿತ್. ಪಟ್ಟದ ಮಾಡಿದೆ, ಅಜ್ಜು ಮದುವೆ ಮಾತಾಡಿದೆ, ಅಜ್ಜಿ ಜೊತೆ ಮಾತಾಡಿದೆ, ನನ್ನ ಜೊತೆ ಮಾತಾಡಿದೆ, ಎಲ್ಲ ಜೊತೆ ಮಾತಾಡಿದೆ. ಓಕೆ, ಸೊ ನೋ ನೀಡ್ ಟು ವರಿ. ಎಸ್. ಸೊ ಏನೇ ನೀ ಎಂಜಾಯ್ ಮಾಡಿದೆ ಅಂತ ತುಂಬ ಅನಿಸ್ತದೆ ನಮಗೆಲ್ಲ. ಎಂಜಾಯ್ ಮಾಡಿದೆ. ಎಸ್. ಇನ್ನೂ ಸ್ವಲ್ಪ ಟೈಮ್ ಇರಬೇಕು ಅನಿಸ್ತಾ ಇತ್ತಲ್ಲ. ನಾವಿನ್ನೂ ಸ್ವಲ್ಪ ಜಲ್ದಿ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿತ್ತು ಅಲ್ವಾ? ಹೌದು, ಯಾಕಂದ್ರೆ ನಾವು ಲೇಟಾಗಿ ಬಂದು ಎಲ್ಲಿ ನೀವು ಮಿಸ್ ಅನಿಸ್ತು? ಇಲ್ಲಿ ಜೊತೆಗಿರ್ಬೇಕಾಗಿತ್ತು ಅಂತ ಎಲ್ಲ ಅನಿಸ್ತು? ಅಫ್ಕೋರ್ಸ್ ಫ್ಯಾಮಿಲಿ ಬಿಟ್ಟು ಎಲ್ಲರೂ ಟ್ರಿಪ್ಪಲ್ಲಾಗಲಿ ಎಲ್ಲಾದ್ರೂ ಹೋಗ್ಲಿ ಇನ್ನೊಂದೇ ಇರಬೇಕಾಗಿತ್ತು ಅಂತ ಎಲ್ಲ ಅನಿಸ್ತು? ಇಲ್ಲ ಅನಿಸ್ತಾ? ಇಲ್ಲ ಅನಿಸ್ತಾ? ಅಲ್ಲ. ಹಾಂ, ನಾವು ಲಾಸ್ಟ್ ಅಪ್ಪ ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲೋ ಹೋಗಿದ್ವಿ. ಓಕೆ ಜಾಗ ಒಂದು ರಿಸಾರ್ಟ್. ಓಕೆ, ಅಲ್ಲಿನ ಡೇ ಸ್ಪೆಂಡ್ ಮಾಡ್ಬೋದಾಗಿತ್ತು. ಹೌದಾ? ರಿಸಾರ್ಟ್ ಹೋಗಿದ್ರ? ಎಲ್ಲಿ? ಎಲ್ಲಿ ಗೊತ್ತಿಲ್ಲ, ಮಾರ್ತಲ್ಲಿ. ಅದು ಇದು ಗೋಲ್ಡನ್ ಪಾಮ್. ಗೋಲ್ಡನ್ ಪಾಮ್. ನಾವಲ್ಲಿ ಹೋಗಿದ್ವಿ ರಿಷಿತ್. ಎಸ್. ಸಮರ್ಥ ಗೊತ್ತಾ? ಸಮರ್ಥ ಗೊತ್ತು. ಸಮರ್ಥ ಅಜ್ಜ ಅಜ್ಜಿ ಡೇ 3 ವೀಕ್ಸ್ ಆಯ್ತು. ಹಾಂ, ಹಿಂದೆ 3 ವೀಕ್ಸ್ to 4 ವೀಕ್ಸ್ ಆಯ್ತು ಹಿಂದೆ. ಹಾಂ, ಅವರು ಗೋಲ್ಡನ್ ಪಾಮ್ ಹೋಗಿದ್ರು. ಓಕೆ. ಅಲ್ಲೇ ರಿಷಬ್ ಶೆಟ್ಟಿ ಇದು ಕಾನ್ಫರೆನ್ಸ್ ನಡೆದಿತ್ತು. ರಿಷಬ್ ಶೆಟ್ಟಿಗೆ ಭೇಟಿ ಆದ್ರು. ರಿಷಬ್ ಶೆಟ್ಟಿ ಬಿಟ್ಟದ್ರ? ಎಲ್ಲಿ? ಗೋಲ್ಡನ್ ಪಾಮ್ಸ್ ಬಂದಿದ್ರಾ? ಬಂದಿದ್ರು ಏನೋ ಕಾನ್ಫರೆನ್ಸ್. ಓ ಸೂಪರ್. ಯಾರ್ಯಾರು ಇದ್ರು ಗೋಲ್ಡನ್ ಪಾಮ್ಸಲ್ಲಿ? ರಿಷಬ್ ಶೆಟ್ಟಿ ಮತ್ತೆ ಫೋಟೋ ತಗೊಂಡ್ರು ಅಷ್ಟೇ? ಅವ್ರು ತಗೊಂಡಿದ್ರು, ನಾನು ಅಲ್ಲಿದ್ದಿಲ್ಲ. ಯಾರು ತಗೊಂಡ್ರು? ಸಮರ್ಥ. ಓ, ನೀ ತಗೊಳ್ಳಿಲ್ಲ? ನಾನು ಮಿಸ್ ಆಯ್ತಲ್ಲ ಫೋಟೋ ತಗೋದು? ಹೌದು. ಆದ್ರೆ ನಮ್ಮ ಮೇಲೆ ಸ್ಟೇಟ್ ಟೀಮ್ ಕ್ರಿಕೆಟ್ ನಮ್ಮ ಇದಿತ್ತಲ್ಲ, ನಾವು ಲೈನ್ ಫುಲ್ ಕೆಳಗಿನ ಬಾಟಮ್ ಲೈನ್ ಹಾಂ, ನಮ್ಮದೇ ರೂಮ್ಸ್ ಇತ್ತು. 5 ಅಥವಾ 6 ರೂಮ್ಸು. ಓಕೆ. ಅದು ನಮ್ಮ ಮೇಲೆ ಸೆಕೆಂಡ್ ಫ್ಲೋರು. ಹಾಂ, ನಮ್ಮ ಮೇಲೆ ಒಂದು ಸ್ಟೇಟ್ ಲೆವೆಲ್ ಕ್ರಿಕೆಟ್. ಓ, ಇದೆಲ್ಲ ನೋಡಿದ್ರೆ ಫಾರಿನ್ ಅನ್ಸ್ಬಿಡುತ್ತಲ್ಲ ಏನು? ಈ ಲುಕ್ ಹೌದು. ಅಲ್ಲ? ಸೇಮ್ ಲುಕ್ ಬರುತ್ತೆ ಅಲ್ಲಿ. ರೋಡ್ಸ್ ಎಲ್ಲ ಆಗಲಿ, ಇಷ್ಟು 4 ವೇ 3 ವೇ ಎಲ್ಲ ಇಲ್ಲ? ಇದಕ್ಕಿಂತ ಬೆಟ್ರ್ ಇದೆಯಾ? ಇಲ್ಲ, ಹಂಗೇನಲ್ಲ. ಸೇಮ್ ಟು ಸೇಮ್. ಹೆಂಗೆ ಐತ್ರಿ ಸ್ವಲ್ಪ? ಅಲ್ಲ, ಈ ಸ್ವಲ್ಪ ಡಿಸೈನ್ ಚೆನ್ನಾಗಿದೆ. ಯಾಕಂದ್ರೆ ಹೌದ್ರಿ. ಅಬ್ವಿಯಸ್ಲಿ ಏರ್ಪೋರ್ಟ್. ಇದಕ್ಕೂ ಕೇಳಿ ನೋಡು, ಡೈರೆಕ್ಟ್ ಏರ್ಪೋರ್ಟ್ ಹೋಗ್ತಿದ್ರೆ ಹೆಂಗೆ ಅಂತ. ಯಾಕಂದ್ರೆ ಪಾರ್ಕಿಂಗ್ ಕೇಳ್ತಾ ಇದ್ರು, ಎಲ್ಲ ಹೇಳ್ತಾ ಇದ್ರಲ್ಲ. ಅಷ್ಟೇ ಟ್ರಿಪ್ ನಾನು ಪಾರ್ಕಿಗೆ ಬರೋದು 6 ವೀಕ್ಸ್ ಸಮರಿ
ಓಕೆ 6 weeks 6 week ಬ್ಯೂಟಿಫುಲ್ ಇನ್ನೂ ಒಂದು ಮೆಮೊರಿ ಒಳಗೆ ವಿತ್ ಬಂದಿ ರಿಷಿತ್. ಎಸ್ ಥ್ಯಾಂಕ್ ಯು. ಪಾರ್ಕಿಂಗ್ ಹಚ್ಬೇಕಾ? ಹಾಂ ಓಕೆ ಪಾರ್ಕಿಂಗ್ ಕೇಳಿ ಇಶ್ಯೂಗೆ ಓಕೆ ಡಾಗ 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 ಪಾರ್ಕಿಂಗ್ ಹಸ್ತಿದಾನ. ಪಾರ್ಕಿಂಗ್ ಆಮೇಲೆ ಚೆರಿ ಜೊತೆಗೆ ಸ್ಪೆಂಡ್ ಮಾಡ್ದಿ, ಬೇರೆ ಜೊತೆಗೆ ಸ್ಪೆಂಡ್ ಮಾಡ್ದಿ, ಎಸ್ ಅಂಜು ಜೊತೆಗೆ ಮಾಡ್ದಿ, ನನ್ನ ಜೊತೆಗೆ ಮಾಡ್ದಿ, ಆಮೇಲೆ ಅಜ್ಜು ಅಜ್ಜಿ ಎಲ್ಲರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದಿ. ಹೌದು. ಯು ಎಂಜಾಯ್ ಲಾಟ್. ಎಸ್ ಅದು ಪಾರ್ಕಿಂಗ್ ಕಡೆ ಬರ್ಬೇಕು ರೀ ಅನಿಲ್ ಕುಮಾರ್. ಓಕೆ ಓಕೆ ಈ ಟರ್ಮಿನಲ್ 1 and 2 ಅಂತಿದೆಲ್ಲ, ಅದು ಯಾಕೆ ಹೋದಕ್ಕೆ? 2 ಅಲ್ಲ? ಹಾಂ ಟು ಡ್ರಾಪ್ ಅಪ್ ಸೊ ಅಂದ್ರೆ 1ಗೆ ಹೋಗೋದು ಬೇಡ ಈಗ. ಬೇಡ ಬೇಡ ರೀ. ಓಕೆ ಓಕೆ. ಯಾಕೆ ಹೋದಕ್ಕೆ ಬರ್ತೀವಿ ಒಳ್ಳೆ ಕನ್ಫ್ಯೂಷನ್ ಟೈಮಲ್ಲಿ ಬಂದ್ವಿ. ಕರೆಕ್ಟಾಗಿ ಕೇಳಿದ್ವಿ. ಇದು 1 ಇದು. ರಿಷಿತ್, ಎಸ್ ನಿಯರ್ ಬೈ ಏರ್ಪೋರ್ಟ್ ಟರ್ಮಿನಲ್ 2. ಎಸ್ ಸೊ ಅಮೇರಿಕ ಹೋದ್ಮೇಲೆ ನಿಮ್ಮ ಮತ್ತೆ ತೆಗಿನ ಫ್ರೆಂಡ್ಸು ಅದೇ ಸೇಮ್ ಫ್ರೆಂಡ್ಸು ಅದೇ ಸರ್ಕಲು ಹೌದು. ಅಲ್ಲ? ಎಸ್ ನಂಗೆ ಮೋಸ್ಟ್ ಏನು ಬೇಜಾರಾಗತ್ತಂದ್ರೆ ಹಾಂ ಫ್ಯಾಮಿಲಿ ಬಿಟ್ಟು ಮತ್ತು ರುಟೀನಿಗೆ ಸ್ಟಾರ್ಟ್ ಆಗಬೇಕು. ಓಕೆ. ಬಟ್ ಗುಡ್ ಅಲ್ವಾ? ಎರಡೂ ಬೇಕಲ್ವಾ? ಎಲ್ಲನೂ ಬೇಕಲ್ವಾ? ಎಸ್ ಅದು ಇಂಪಾರ್ಟೆಂಟು. ಹೌದು ಅದು ಚೆನ್ನಾಗಿದ್ದರೆ ಇದು ಚೆನ್ನಾಗಿದ್ದಂಗೆ, ಎರಡೂ ಚೆನ್ನಾಗಿರುತ್ತೆ. ಹೌದು ಸ್ಟಡಿ ಮಾಡಬೇಕು, ಒಳ್ಳೆ ಹೆಸರು ತೊಗೋಬೇಕು. ಒಳ್ಳೆ ಹೆಸರು ತೊಗೋಬೇಕು ಇವಾಗ. ಹೆಂಗಿದೆ ರಿಷಿತ್? ಮಸ್ತ್ ಇದೆಯಲ್ಲ? ಹೌದು ಅಮೇರಿಕಾದಕ್ಕಿಂತ ಭಾರಿ ಐತಿ. ಹೌದು ಏರ್ಪೋರ್ಟ್ ಡಿಸೈನು ಭಾರಿ ಮಸ್ತ್. ಇದೇನು ಅರ್ಥ ಆಗಿಲ್ಲ. ಇದು ಡ್ರಾಪ್ ಆಫ್ ಟು 2 ಸೆಕೆಂಡ್ 1 ಅವರ್ ಹಿಂಗೆ ಒಳಗೆ ಅದು ಡ್ರಾಪ್ ಆಫ್ 1 ಯಾವುದು? ಇದು ಇದು ರವಿ ಇದು ಇಲ್ಲಿ ಅಲ್ಲಿ ನಿಂತು ಇಲ್ಲಿ ಏನು? ನೋಡಿ ನೋಡಿ ಎಲ್ಲ ಕಡೆ ಅದಾವ ಡ್ರಾಪ್ ಅಪ್. ಎಲ್ಲ ಡ್ರಾಪ್ ಆಫ್. ಸಾಕಾತಿದೆ ರೀ. ಇಲ್ಲ ಅದ ನೋಡ್ರಿ ಎಲ್ಲಿ? ಇಲ್ಲ ಅಲ್ಲ ಇಲ್ಲಿಂದ ಅನಿಲ್ ಕುಮಾರ್ ಅಲ್ಲ ಎಷ್ಟು ಚೆನ್ನಾಗಿದೆಯಲ್ಲ ಏರ್ಪೋರ್ಟ್, ಹೇಗಿದೆ ನೋಡು. ಹೌದು ವಾವ್, ಸೋ ನೈಸ್. ಇಲ್ಲ ಇಲ್ಲ ನಾನು ಡ್ರಾಪ್ ಮಾಡ್ತಾ ಇದ್ದೀವಿ. ಅಲ್ಲಿದ್ದಾರೆ ಕಾಣಿಸಿದ್ರು ಅದು ಅವರೇ ಇರ್ಬೇಕು. ಎಸ್ ಕರೆಕ್ಟ್. ಯಾರು ಇಲ್ಲ ಇಲ್ಲ ಅದೇ ಕಡೆ ಅಲ್ಲ? ಅದೇ ಸೇಮ್ ಆಟನೇ ದಿಪ್ಪು ಒಂದು ಫೋನ್ ಮಾಡ. ಇದು ಹ್ಞೂ ಅವರು ನವಿ ಕಡೆ ಕೊಡ್ತೀನಿ
ಇಲ್ಲಿ ಡ್ರಾಪ್ 1 2 3 ಅಂತಿದೆಯಲ್ಲ. ಹಲೋ, ಇದು 1 2 3 ಅಂತಿದಿಲ್ಲ ಅಣ್ಣ ಡ್ರಾಪ್. 2 ಹತ್ರ ಇದ್ರಿ, ಗಾಡಿ ನಿಲ್ಸಿದ್ರಿ ಅಣ್ಣ ಅಲ್ಲಿ 3 ಹತ್ರ. ಹಲೋ ಏನಣ್ಣ? ಅಲ್ಲ ವೆಹಿಕಲ್ ಎಲ್ಲಿ ನಿಲ್ಸಿದ್ರಿ ಅಣ್ಣ? ಇನ್ನೂ ಬಂದಿಲ್ಲ. ಬಿಫೋರ್ ಇದ್ರಾ? ಸರಿ ಸರಿ ಅಣ್ಣ. ನಾವು 2 and 3 ಬಿಟ್ಟು 2 ಕರೆಕ್ಟ್ 2 ಹತ್ರನೇ ನಿಂತಿದ್ದೀವಿ ಇವಾಗ. ಬರತ್ತಂತ ಪುನಃ ಕಾರಿಗೆ ಪಾರ್ಕ್ ಮಾಡೋದು. ಇಲ್ಲ ಇಲ್ಲ ಡ್ರಾಪ್ ಮಾಡಿ ಕೊಡಲ್ಲ. ಪಾರ್ಕಿಂಗ್ ಏನೈತಿ?